ವೆಲ್ಕಮ್ ಟು ಯೂಟ್ಯೂಬ್ಲ. ಇವತ್ತಿನ ಲಾಗ್ ಏನಪ್ಪ ಅಂದರೆ ಮಂಡಕ್ಕಿ ಖಾರ ಹಚ್ಚೋದು. ಮಂಡಕ್ಕಿ 2 ಲೀಟ್ರು, ಉಪ್ಪು, ಅರಶಿನ ಪುಡಿ, ಶೇಂಗಾ ಬೀಜ, ಹುರ್ಗಡ್ಲೆ, ಬೆಳ್ಳುಳ್ಳಿ, ಖಾರದ ಪುಡಿ, ಕೊಬ್ಬರಿ, ಹಸಿಮೆಣ್ಸಿಕಾಯಿ, ಹಾಗೆ ಈರುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಬೇಕು. ರೆಡಿ ಆದಮೇಲೆ ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಎಣ್ಣೆ ಚೆನ್ನಾಗಿ ಜಾಸ್ತಿ ಹಾಕಿ ಎಣ್ಣೆ ಕಾಯಕ್ಕೆ ಬಿಡ್ತಾಯಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಕರಿಬೇವು ಸೊಪ್ಪು ಹಾಗೆ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡ್ತೀನಿ. ಕಾದಾದಮೇಲೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಅಜ್ವಾನ ಹಾಕ್ರಿ. ಜೀರಿಗೆ ಹಾಕಿದಾದ್ಮೇಲೆ ಈಗ ಶೇಂಗಾ ಬೀಜ, ಹುರ್ಗಡ್ಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಶೇಂಗಾ ಬೀಜ ಕಲರ್ ಚೇಂಜ್ ಆಗಬೇಕು. ಹುರ್ಗಡ್ಲೆ ಶೇಂಗಾ ಬೀಜ ಕಟುಮ್ ಅಂತ ಸ್ಮೆಲ್ ಬರಬೇಕು. ಅಲ್ಲೇ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೆ ಹಂಗಾರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ನೋಡಿರಿ, ಕರಿಬೇವು ಸೊಪ್ಪು ಹಾಕಿದಾದ್ಮೇಲೆ ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಶೇಂಗಾ ಬೀಜ ಎಲ್ಲ ಫ್ರೈ ಆದಮೇಲೆ ಹಾಗೆ ಕೊಬ್ಬರಿ ಹಾಕ್ತಾಯಿದ್ನಿ. ಇದು ಹಸಿ ಕೊಬ್ಬರಿ ಎಲ್ಲ ಒಣಗಿದ ಕೊಬ್ಬರಿ, ಹಾಗಾಗಿ ಒಣಗಿದ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊಬ್ಬರಿ ಘಮ ಎಲ್ಲ ಬಿಟ್ಕೊಳೋವರೆಗೂ. ಹಾಗೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ನಿ. ಹಸಿಮೆಣ್ಸಿಕಾಯಿ 1-2 ಹಾಕ್ಕೊಳ್ರಿ. ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಕೊಬ್ಬರಿ ಹಸಿ ಕೊಬ್ಬರಿ ಆದರೆ ಫಸ್ಟಿಗೆ ಡ್ರೈ ರೋಸ್ಟ್ ಮಾಡಿ ಹಾಕ್ರೆ ಚೆನ್ನಾಗಿರ್ತದೆ. ಹಾಗೆ ಕೊಬ್ಬರಿ ಎಲ್ಲ ಹಾಕಿ ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಎಲ್ಲ ಆದಮೇಲೆ ಚೆನ್ನಾಗಿ ಕೊಬ್ಬರಿ ಹಸಿ ವಾಸನೆ ಹೋಗೋವರೆಗೂ, ಬೆಳ್ಳುಳ್ಳಿ ಘಮವರೆಗೂ ಚೆನ್ನಾಗಿ ಫ್ರೈ ಮಾಡಿರಿ. ನೋಡಿರಿ ಫ್ರೈ ಹೆಂಗೆ ಆಗ್ತಾಯಿದೆ ಅಂತ, ಘಮ ಅನ್ನಬೇಕು. ಅಲ್ಲೇ ತನಕ ಫ್ರೈ ಮಾಡಿರಿ. ಫ್ರೈ ಎಲ್ಲ ಆದಮೇಲೆ ಹಾಗೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಈರುಳ್ಳಿ ಹಾಕಿದ್ದೀನಿ. 2-3 ಈರುಳ್ಳಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಾಕ್ಲಿಲ್ಲ ಅಂದರೆ ಮೇಲೆ ಉದುರಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರನೂ ಮಾಡಿದ್ರೆ ಒಂದ್ಸಲ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನೋಡಿರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಹಾಕ್ಬಿಟ್ಟು, ಉಪ್ಪು ಒಂದು ಸ್ವಲ್ಪ ಕಮ್ಮಿನೇ ಹಾಕಿ ಹೇಳಿದ್ರೆ ಮಂಡಕ್ಕಿ ಉಪ್ಪು ಇರ್ತೈತಲ್ಲ ಅದಕ್ಕೆ. ಹಾಗೆ ಅರಿಶಿನ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಎಲ್ಲ ಆದಮೇಲೆ ನೋಡಿರಿ, ಕಲರೆಲ್ಲ ಚೇಂಜ್ ಆಯಿತು. ಈಗ ಅರಿಶಿನ ಪುಡಿ ಹಾಕಿ ಈಗ ಲೋ ಫ್ಲೇಮ್ ಮಾಡ್ಕೊಳ್ರಿ. ಹೈ ಫ್ಲೇಮ್ ಬೇಡ, ಲೋ ಫ್ಲೇಮಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಹಸಿಮೆಣ್ಸಿಕಾಯಿ ಖಾರ ಇದ್ದರೆ 2-3 ಹಾಕಿದರೆ ಖಾರದ ಪುಡಿ ಏನು ಅವಶ್ಯಕತೆ ಇಲ್ಲ. ಹಸಿಮೆಣ್ಸಿಕಾಯಿ ಖಾರ ಇಲ್ಲ ಅಂದರೆ ಖಾರದ ಪುಡಿ ಹಾಕಿದ್ರೆ. ಖಾರದ ಪುಡಿ ಎಲ್ಲ ಹಾಕಿದಾದ್ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಂಡಕ್ಕಿನ ಎಲ್ಲ ಇಟ್ಕೊಂಡಿನಿ. ಈಗ ಇದಕ್ಕೆ ಮಂಡಕ್ಕಿ ಹಾಕಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. ಮಂಡಕ್ಕಿ ತಿಂಡಿ ಅಲ್ಲ ಇದು, ಮಂಡಕ್ಕಿ ಖಾರ ಹಚ್ಚೋದು ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ. ಹಳ್ಳಿ ಸೈಡ್ ಮಾಡ್ತಿರ್ತೀವಿ ಜಾಸ್ತಿ, ಹಾಗಾಗಿ ನೋಡಿರಿ ಎಷ್ಟೊಂದು ಗೊಜ್ಜು ಥರ ಆಗಿದೆಯಲ್ಲ. ಈಗ ಇದಕ್ಕೆ ಮಂಡಕ್ಕಿ ಹಾಕಬೇಕು. 2-3 ಲೀಟ್ರ್ ತಗೊಂಡಿದ್ದೀನಿ ಮಂಡಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಂಡಕ್ಕಿ ಮಿಕ್ಸ್ ಮಾಡಿದಾದಮೇಲೆ ಎಲ್ಲ ಈ ಥರ ಹಾಕಿದಾದ್ಮೇಲೆ ಮಂಡಕ್ಕಿ ಎಲ್ಲ ಹಿಂಗೆ ಮಿಕ್ಸ್ ಮಾಡಬೇಕು. ಮಂಡಕ್ಕಿ ಹಂಗಾರೆ ಖಾರ ಎಲ್ಲ, ಉಪ್ಪು ಖಾರ ಎಲ್ಲ ಹೊಂದಾಣ್ಕೆತತೆ, ಚೆನ್ನಾಗಿರ್ತತೆ. ನೋಡಿರಿ ಹಿಂಗೆ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಮಂಡಕ್ಕಿ ಹಾಕೊಂಡು ಮಿಕ್ಸ್ ಮಾಡಿರಿ. ಯಾಕೆಂದರೆ ಮಂಡಕ್ಕಿ ಚೆಲ್ಲೋಗುತ್ತೆ, ಅದಕ್ಕೆ. ನೋಡಿರಿ, ಈಗ ಮಂಡಕ್ಕಿ ಎಲ್ಲ ಮಿಕ್ಸ್ ಎಲ್ಲ ಆಯಿತು. ಈಗ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಎಲ್ಲ ಆದಮೇಲೆ ನೋಡಿರಿ, ಈಗ ಮಂಡಕ್ಕಿ ಯಾವ ಥರ ಇದೆ ಅಂತ. ಇದು ಖಾರ ಉದುರಿಸ್ಕೊಂಡು ತಿಂದರೂ ಮೇಲೆ ಚೆನ್ನಾಗಿರುತ್ತೆ. ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ ಪ್ಲೀಸ್. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು, ನಮಸ್ಕಾರ.